स्वागत है आपका बी न्यूज नेशन में। मैं हूं आबिद हुसैन शेख। बीजापुर में सद्भावना दिवस मनाया गया। रानी चन्नम्मा विश्वविद्यालय बेलगावी BLDE संस्था के JSS शिक्षण महाविद्यालय बीजापुर में राष्ट्रीय सेवा योजना घटक की ओर से सद्भावना दिवस मनाया गया, जिसमें मानव हक मंडली के राज्य अध्यक्ष हाशिम पीर वालीकर, डॉक्टर MS हिरेमठ प्रिंसिपल ने इस मंच से छात्रों को संबोधित किया। कुमारी दिलशाद तांबेवाले, श्री AL गुड़दिनी। ಧರ್ಮಸ್ಯ ಅಂದ್ರೆ ಹುಟ್ಟು ಸಾವು ಮನುಷ್ಯರಿಗೆ ಎಲ್ಲರಿಗೂ ಸರ್ವಿಸಬೇಕು ಅಂತಕ್ಕಂಥದ್ದು. ಎಲ್ಲಾ ಧರ್ಮಗಳು ಒಂದೇ ಅರ್ಹಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್ ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್. Good books, especially the Bible, build a shelter against a rainy day. Give thanks for your blessing and prayer for guidance every day. ಕುರಿತು ಶ್ರೀ MS ಹಿರೇಮಠ್, ಕುಮಾರಿ ದಿಲ್ಶಾದ್ ತಾಂಬೆವಾಲೆ ಬೆಳಗಾವಿ BLDE ಸಂಸ್ಥೆಯ JSS ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಇಂದು ವಿಶ್ವವಿದ್ಯಾಲಯದ ನಿರ್ದೇಶನದ ಮೇರೆಗೆ NSS ಘಟಕದ ಸಹಯೋಗದಲ್ಲಿ ಹಮ್ಮಿಕೊಂಡಿರುವಂತಹ ಈ ರಾಷ್ಟ್ರೀಯ ಸದ್ಭಾವನಾ ದಿನಾಚರಣೆಯ ವೇದಿಕೆಯ ಮೇಲೆ ಘನಾಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯರು ಆದ ಪ್ರಾಚಾರ್ಯರ ಮೂಲಕ ಮುಖ್ಯ ಅತಿಥ್ಯವನ್ನು ವಹಿಸಲಿಕ್ಕೆ ಇದು ಕಾರ್ಯಕ್ರಮದ ಮುಖ್ಯ ಅತಿಥ್ಯವನ್ನು ವಹಿಸಿರುವಂತಹ ಜಾತಿ ಧರ್ಮ ಪ್ರದೇಶ ಮತ ಅಥವಾ ಭಾಷೆಯ ಭೇದ ಭಾವವಿಲ್ಲದೆ ಕಾರ್ಯನಿರ್ವಹಿಸುತ್ತೇನೆಂದು ಅಥವಾ ಸಾಮೂಹಿಕವಾಗಲಿ ಶ್ರೀ ಗುರು ಬಸವ ದಿನ ಎಲ್ಲ ಪ್ರಾಧ್ಯಾಪಕ ಬಳಗಕ್ಕೂ ತರಬೇತಿ ಶಿಕ್ಷಕರಾಗಿ ಪ್ರವೇಶವನ್ನು ಪಡೆದಿರುವಂಥ ನನ್ನೆಲ್ಲ 21ನೇ ಶತಮಾನದ ಸಹೋದರ ಸಹೋದರಿಯರಿಗೆ ಕೋಟಿ ಕೋಟಿ ನಮನಗಳನ್ನು, ಸಲಾಮಗಳನ್ನು, ಶರಣಾರ್ಥಿಗಳನ್ನು ಅರ್ಪಿಸಿ ಭಾಷೆ, ಸಂಸ್ಕೃತಿ, ಸಂಪ್ರದಾಯಗಳ ಬೀಡು. ಅನೇಕ ಧರ್ಮಗಳು ಈ ದೇಶದಲ್ಲಿ ನೆಲೆಗೊಂಡಿವೆ. ನಾವೆಲ್ಲರೂ ಒಂದಾಗಿ ಬದುಕಬೇಕು, ಒಂದಾಗಿ ಬಾಳಬೇಕು, ಮಾನವ ಕುಲವನ್ನು ಪ್ರೀತಿಸಬೇಕು ಎನ್ನುವಂಥ ಹಿತದೃಷ್ಟಿಯನ್ನಿಟ್ಟುಕೊಂಡು ಪ್ರತಿ ವರ್ಷ 20ನೇ ತಾರೀಕಿಗೆ ಈ ಸದ್ಭಾವನಾ ಗೋಷ್ಠಿಯನ್ನು ದೇಶಾದ್ಯಂತ ಮಾಡ್ತಾ ಇದ್ದಾರೆ. ದಿವಂಗತ ರಾಜೀವ್ ಗಾಂಧಿಯವರು ಈ ಕಾರ್ಯಕ್ರಮದ ರೂವಾರಿಗಳು. ದೇಶ ಒಂದಾಗಬೇಕು. ದೇಶ ಜಾತಿ, ಮತ, ಪಂಥ, ಭಾಷೆ, ಲಿಂಗ, ವರ್ಣಗಳಿಂದ ಒಡೆದು ಹೋದರೆ ನಮ್ಮೆಲ್ಲರ ಭಾವನೆಗಳು ಒಡೆದು ಹೋಗುತ್ತವೆ. ಮಾನ ಬಹಳ ಘನತೆ, ಗೌರವದಿಂದ ಕೂಡಿದ್ದು. ಹೇಳಿದ್ರು ಸದ್ಭಾವನಾ ಕಾರ್ಯಕ್ರಮ ಒಂದು ಮಾಡ್ಬೇಕಂತ ಮೇಲ್ ಬಂದಿದೆ ಅಂತ. ಒಂದು ಯಾವುದೋ ಒಂದು ಕಾರ್ಯಕ್ರಮ ಮೀಟಿಂಗ್ ಮುಗಿಸ್ಕೊಂಡು ಎಡಿಫಿಕೇಷನ್ ಬರೆದ ನಂತರ ಗೊತ್ತಾಯ್ತು ಸಾಯಂಕಾಲ. ಅಷ್ಟೊತ್ತಿಗೆ ನೀವೆಲ್ಲ ಕೆಲವರು ಹೋಗಿದ್ರು, ಸೆಕೆಂಡ್ ಇಯರ್ದವ್ರು ಕೂಡ ಬೇರೆ ರೆಪಿಟಿಗೆ ಹೋಗಿದ್ರು. ಅದು ನಾಳೆ ಇಟ್ಕೊಂಡಿದ್ರು ಅಂತಂದ್ರೆ ಇಮಿಡಿಯೇಟಾಗಿ ವಿಚಾರ ಮಾಡಿದಾಗ ರಾತ್ರಿ ಯಾರಿಗೆ ಕರೆಸ್ಬೇಕು ಅಂತಂದ್ರೆ ಸಡನ್ ಆಗಿ ನಮಗೆ ನೆನಪಿಗೆ ಬಂದಾಗ ಅದಕ್ಕೆ ಯೋಗ್ಯವಾದಂಥ ಸೂಕ್ತವಾದಂಥ ವ್ಯಕ್ತಿ ನಮಗೆ ಕಟ್ಟಣೆ ಬಂದಿದ್ದು ಹಾಸಿಂಪುರ ವಾಲಿಕಾರ್ ಅವರು. ಹಾಸಿಂಪುರ ವಾಲಿಕಾರ್ ಅವರು 1996ರಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಯಾಗಿ, ಈ ಕಾಲೇಜಿನಲ್ಲಿ ಆದರ್ಶ ವಿದ್ಯಾರ್ಥಿಯಾಗಿ, ಈ ಕಾಲೇಜಿನಲ್ಲಿ GS ಆಗಿ ಕಲ್ತಂಥವ್ರು. ಈ ಶಿಕ್ಷಣವನ್ನು ಪಡೆದುಕೊಂಡು ಹೋದ ನಂತರ ಅದೇ ವರ್ಷ ಒಬ್ಬ ಗೌರ್ಮೆಂಟ್ ಶಿಕ್ಷಕರಾಗಿ ಜಾಬ್ ಸೇರಿದರು. ಬಹುಶಃ ಅವರು ಆ ಜಾಬನ್ನೇ ನಂಬಿಕೊಂಡು ಶಿಕ್ಷಕ ವೃತ್ತಿಯಲ್ಲೇ ಆ ಒಂದು ಹುದ್ದೆಯಲ್ಲಿ ಮುಂದುವರೆದಿದ್ರೆ ಇವತ್ತು ಅವರು ಕೇವಲ ಸಂಬಳ, ಕಂಬಳಿ, ದಿಂಬು ಅಷ್ಟೇ ಅವರಿಗೆ ಸೀಮಿತ ಆಗ್ತಿದೆ. ಯಾಕಂದ್ರೆ ಅವರು ಅದನ್ನು ರಾಜೀನಾಮೆ ಕೊಟ್ಬಿಟ್ರು. ಸಮಾಜಮುಖಿಯಾಗಿದ್ರು.
ಸಮಾಜಮುಖಿಯಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಅನೇಕ ಸಾಮಾಜಿಕ ಕಾರ್ಯಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ಆ ಸಂದರ್ಭದಲ್ಲಿ ಕೆಲವರು ನಮ್ಗೆ ಅನಿಸ್ತು, ಚಲೋ ಗೌರ್ಮೆಂಟ್ ನೌಕರಿ ಬಿಟ್ಟು ಯಾಕೆ ಹೋದ್ರು ಅನ್ನುವಂತ. ಯಾಕಂದ್ರೆ ಅವರು ಅಗ್ರಿ ಟಾಪ್ನಲ್ಲಿ ಪಾಸ್ ಆದಂಥವ್ರು, ಮೆರಿಟ್ನಲ್ಲಿ ಪಾಸ್ ಆದಂಥವ್ರು, ಸರ್ಕಾರಿ ನೌಕರಿ ತಕ್ಷಣನೇ ಸಿಕ್ಬಿಟ್ಟಿತ್ತು, ಅಂಥದ್ರಲ್ಲಿ ಬಿಟ್ಟು ಹೋಗೋದು. और खबरों के लिए देखते रहिए बी न्यूज नेशन. ಅಜಂತಾ ಫನ್ ಫೇರ್ ಎಕ್ಸಿಬಿಷನ್ ಪ್ರಥಮ ಬಾರಿಗೆ ವಿಜಯಪುರ ನಗರದಲ್ಲಿ ಮಕ್ಕಳಿಗಾಗಿ ವಿಶೇಷ ಆಕರ್ಷಕ ಪ್ರದರ್ಶನಗಳು, ಗೃಹ ಬಳಕೆ ವಸ್ತುಗಳು ಹಾಗೂ ತಿಂಡಿ ತಿನಿಸುಗಳು ಲಭ್ಯ. ವಿಳಾಸ BLD ಇಂಜಿನಿಯರಿಂಗ್ ಕಾಲೇಜ್ ಎದುರಿಗೆ, ಶಟ್ಗಾರ್ ಮೈದಾನ, ಆಶ್ರಮ ರಸ್ತೆ, ವಿಜಯಪುರ. ಎಸ್ಪಾಸ್ಪೇಟ್ ಸ್ಪೋಕನ್ ಇಂಗ್ಲಿಷ್ ಅಂಡ್ ಸಾಫ್ಟ್ ಸ್ಕಿಲ್ಸ್, ಜೀವನ ಜ್ಯೋತಿ 50% ಆಫರ್ ಮತ್ತು ಮಹಿಳೆಯರಿಗೆ ವಿಶೇಷ 60% ರಿಯಾಯಿತಿ. ದಿನಾಂಕ 31/8/2018 ಮಾತ್ರ. ನಮ್ಮ ವಿಳಾಸ ಅಲ್ಫಾ ಪ್ಲಾಜಾ, 2ನೇ ಮಹಡಿ, ಹಳೆ CMC ಎದುರಿಗೆ, ಗಾಂಧಿ ಚೌಕ್, ವಿಜಯಪುರ. ದೂರವಾಣಿ ಸಂಖ್ಯೆ 9035245900 ಮತ್ತು 9148734847. बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।